ಇಬ್ಬರು ತಂದಿರುವಂತಹ ಲಿಸ್ಟ್ ನಲ್ಲಿ ಯಾರ್ಯಾರಿಗೆ ಕೊಡಬೇಕು ಯಾರ್ಯಾರಿಗೆ ಕೊಡಬಾರದು ಅನ್ನೋದು. ಆಷಾಢ ಮಾಸದಲ್ಲಿ ಸಂಪುಟ ವಿಸ್ತರಣೆಗೆ ಪಟ್ಟು ಹಿಡಿದು ಕೂತಿರೋದು. ಪೂರ್ಣ ಪ್ರಮಾಣದ ಸಂಪುಟ ರಚನೆಗೆ ಆಕಾಂಕ್ಷಿಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಸಮಯ ಕಡಿಮೆ ಇದೆ, ಮುಂದೆ ಸಾಲು ಸಾಲು ಎಲೆಕ್ಷನ್ಗಳಿವೆ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ ಸಚಿವರುಗಳು. ಈಗಾಗಲೇ ಸಿಎಂ, ಮಾಜಿ ಸಿಎ ಮತ್ತೆ ಏನು AICC ಎಲ್ಲರೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆಗಸ್ಟ್ 6ರಂದು ಮುಂಗಾರು ಕೂಡ ಬರುವಂತಹ ಚಾನ್ಸಸ್ ಇರೋದ್ರಿಂದ ಅಧಿವೇಶನಕ್ಕಿಂತ ಮುಂಚೆ ಸಂಪುಟ ವಿಸ್ತರಣೆ ಮಾಡಿಬಿಡಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಸಚಿವರುಗಳು. ಆಷಾಢ ಮಾಸದಲ್ಲಿ ಸಂಪುಟ ವಿಸ್ತರಣೆ ಮುಗಿಸಿಬಿಡಿ ಮಾಡಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿರೋದು. ಪೂರ್ಣ ಪ್ರಮಾಣದ ಸಂಪುಟ ರಚನೆಗೆ ಆಕಾಂಕ್ಷಿಗಳು ಪಟ್ಟು ಹಿಡಿತಿದ್ರೆ ಇತ್ತ ಸಮಯ ಕಡಿಮೆ ಇದೆ, ಮುಂದೆ ಸಾಲು ಸಾಲು ಎಲೆಕ್ಷನ್ಗಳು ಬರುತ್ತೆ, ಆಗ ಆಗೋದಿಲ್ಲ, ಅವಾಗಲೂ ಕೂಡ ಡಿಲೇ ಆಗುತ್ತೆ, ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಮಾಡಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ CM ಆಗಿರಬಹುದು ಮತ್ತೆ ಮಾಜಿ CA ಆಗಿರಬಹುದು, ಜೊತೆಗೆ ಮಾಜಿ CM ಆಗಿರಬಹುದು, ಜೊತೆಗೆ AICC ಅಧ್ಯಕ್ಷರ ಭೇಟಿ ಆಗಿರಬಹುದು. ಆಗಸ್ಟ್ 6ರಂದು ಮುಂಗಾರು ಅಧಿವೇಶನ ಕೂಡ ಇದೆ. ಅಧಿವೇಶನಕ್ಕಿಂತ ಮುಂಚೆನೇ ನೀವು ಸಂಪುಟ ವಿಸ್ತರಣೆ ಮಾಡಿಬಿಡಿ ಅಂತ ಹೇಳಿ ಅದನ್ನು ಕೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಕಾದು ನೋಡಬೇಕಾಗತ್ತೆ ಹೈಕಮಾಂಡ್ ಬುಲಾವ್ ಯಾವಾಗ ಕೊಡುತ್ತೆ. ಈಗ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗಿದ್ದಾರೆ ಹೈಕಮಾಂಡ್ ಹತ್ರ ಮಾತನಾಡೋದಕ್ಕೆ. ಅಲ್ಲಿಂದ ಹೈಕಮಾಂಡ್ ಬುಲಾವ್ ಕೊಟ್ಟಾಗ DKಶಿ ಅವರು ಲಿಸ್ಟನ್ನು ತೆಗೆದುಕೊಂಡು ದೆಹಲಿಯತ್ತ ಮುಖ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ ಹೂಗಾರ. ಬಸವರಾಜ್, ಆಗಸ್ಟ್ 6ರಂದು ಮುಂಗಾರು ಅಧಿವೇಶನ ಕೂಡ ಇದೆ, ಮತ್ತೆ ಸಾಲು ಸಾಲು ಎಲೆಕ್ಷನ್ಗಳು ಬರ್ತಾ ಇದೆ. ಹಾಗಾಗಿ ಈ ಒಂದು ಆಷಾಢ ಬರೋದಕ್ಕಿಂತ ಮುಂಚಿತವಾಗಿಯೇ ನಮಗೆ ಈ ಒಂದು ವಿಸ್ತರಣೆ ಮಾಡಿಬಿಡಿ ಸಂಪುಟದ ವಿಸ್ತರಣೆ ಅಂತ ಕೇಳ್ಕೊಳ್ತಿದ್ದಾರೆ. ಸದ್ಯ ಈಗ ಯಾವ ರೀತಿಯಾಗಿ ಪ್ರೊಸೀಜರ್ ನಡೀತಾ ಇದೆ? ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವು ರೀತಿಯ ಒತ್ತಡಗಳು ಕೂಡ ರಾಜ್ಯ ಸರ್ಕಾರದ ಮೇಲೆ ಇರುವಂತದ್ದು. ಅದರಲ್ಲೂ CM DK ಶಿವಕುಮಾರ್ ಅವರು ಮತ್ತೆ ಮಾಜಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನು ಕೂಡ ಹಲವು ಸಚಿವಾಕಾಂಕ್ಷಿಗಳು ಸಹಿತ ಒಂದು ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಯಾಕಂದ್ರೆ ಸಮಯಾವಕಾಶ ಕೂಡ ಕಡಿಮೆ ಇರುವಂತದ್ದು, ಮತ್ತೆ ಮುಂದೆ ಕೂಡ ಚುನಾವಣೆಗಳು ಕೂಡ ಬರ್ತಾ ಇದ್ದಾವೆ. ಆ ಚುನಾವಣೆಗೆ ಕೂಡ ಪಕ್ಷ ಸಂಘಟನೆ ಆಗ್ಬೇಕು. ಈ ಒಂದು ನಿಟ್ಟಿನಲ್ಲಿ ಬಹುಬೇಗನೆ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಿನ್ನೆ ಕೂಡ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೆಹಲಿಗೆ ಕೂಡ ತೆರಳಿರ್ತಕ್ಕಂಥದ್ದು. ದೆಹಲಿಗೆ ತೆರಳೋಕ್ಕಿಂತ ಮುಂಚಿತವಾಗಿ ಹೋಗುವಂತ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಿಂದ ಬಂದ ಬಳಿಕ ಅವರ ಜೊತೆ ಚರ್ಚೆ ನಡೆಸಿ ಆದಷ್ಟು ಬೇಗನೆ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿರುವಂತದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ವಿದೇಶಿ ಪ್ರವಾಸದಿಂದ ವಾಪಸ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರ ಬುಲಾವಿಗೆ ಕೂಡ ಕಾಯ್ತಾ ಇದ್ದಾರೆ. ಇನ್ನ 2-3 ದಿನಗಳಲ್ಲಿ ಕೂಡ ಈ ಒಂದು ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂತ ರೀತಿಯಲ್ಲಿ ಕೂಡ DK ಶಿವಕುಮಾರ್ ಅವರ ರಿಯಾಕ್ಟ್ ಕೂಡ ನಿನ್ನೆದಾಗಿತ್ತು. ಹಾಗಾಗಿ ಆಷಾಢ ಬರೋದ್ರೊಳಗಾಗಿ ಕೂಡ ಸಂಪುಟ ರಚನೆ ಒಂದು ವಿಸ್ತರಣೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಶಾಸಕರು ಕೂಡ ಆಗ್ರಹ ಮಾಡ್ತಾ ಇದ್ರು. ಆದ್ರೆ ಇದೀಗ ರಾಹುಲ್ ಗಾಂಧಿ ಅವರು ಮತ್ತೆ ಹೈಕಮಾಂಡ್ ನಾಯಕರ ಒಂದಿಷ್ಟು ವಿಳಂಬದ ನೀತಿಯಿಂದ ಕೂಡ ಒಂದ್ ಕಡೆ ಆಷಾಢದ ಮಧ್ಯದಲ್ಲಿ ಕೂಡ ಒಂದು ಸಂಪುಟ ರಚನೆ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಯಾಕಂತಂದ್ರೆ ಆಗಸ್ಟ್ 6ನೇ ತಾರೀಕಿಗೆ ಮುಂಗಾರು ಅಧಿವೇಶನ ಇದೆ. ಆ ಅಧಿವೇಶನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಸಂಪುಟವನ್ನು ಕೂಡ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ವಿಪಕ್ಷಗಳು ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಇಡೀ ಸರ್ಕಾರ ಕೂಡ ಉತ್ತರ ಕೊಡಬೇಕಾಗುತ್ತೆ. ಆ ಎಲ್ಲಾ ಇಲಾಖೆಗಳು ಕೂಡ ಸಚಿವರು ಇರಬೇಕಾಗುತ್ತೆ. ಹಾಗಾಗಿ ಅದನ್ನ ಒಂದು ನಿಭಾಯಿಸುವಂತ ನಿಟ್ಟಿನಲ್ಲಿ ಮುಂಗಾರು ಅಧಿವೇಶನ ಪೂರ್ವದಲ್ಲೇ ಒಂದು ಪೂರ್ಣ ಪ್ರಮಾಣದ ಸಂಪುಟವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇನ್ನೇನು ಒಂದು 3-4 ದಿನಗಳಲ್ಲಿ ಕೂಡ ಅಂದ್ರೆ ಆಷಾಢ ಮಾಸದ ಮಧ್ಯದಲ್ಲಿ ಕೂಡ ಒಂದು ಸಂಪುಟ ವಿಸ್ತರಣೆ ಆಗುವಂತದ್ದು. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ 2ನೇ ಪಟ್ಟಿ ಜೊತೆ ದೆಹಲಿಗೆ ಯಾವಾಗ DKಶಿ ಅವರನ್ನ ಬುಲಾವ್ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಈಗ ಮಧ್ಯಾಹ್ನ ಅಂದರೆ ನೆನ್ನೆ ಮಧ್ಯಾಹ್ನ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆರಳಿದ್ದಾರೆ. ಜೊತೆಗೆ ಅಲ್ಲೊಂದಷ್ಟು ಮಾತುಕತೆ ಆದ